ಇನ್ನೊಂದು ಕಡೆ ಪೊಲೀಸ್ ಕಸ್ಟಡಿಯಲ್ಲಿರುವ ಆರೋಪಿ ಪವಿತ್ರ ಗೌಡ ಇದೀಗ ಅಸ್ವಸ್ಥ ಆಗಿರೋದು. ಅಸ್ವಸ್ಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಬೇಕು ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಿದ್ದು ಪವಿತ್ರ ಗೌಡ. ಇವತ್ತು ಮಧ್ಯಾಹ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬಂದಿದ್ದರು ವೈದ್ಯರು. ಪವಿತ್ರ ಗೌಡ ಅಸ್ವಸ್ಥಳಾದ ಹಿನ್ನೆಲೆ ವೈದ್ಯರನ್ನು ಕರೆಸಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗೆ ಅಂತ ಪವಿತ್ರ ಗೌಡ ಇದೀಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅವರನ್ನು ಮಲ್ಲತ್ತಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪವಿತ್ರ ಗೌಡರನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಗೊತ್ತಿಲ್ಲ, ಈಗ ನಾವು ಹೇಳಿಕೆ ಒಂದು ಕಡೆ ಹೇಳ್ತಾ ಇದ್ದೀವಿ. ಇಲ್ಲಿ ಪವಿತ್ರ ಗೌಡ ಇದರಲ್ಲಿ ಇನ್ಸ್ಟಾಗ್ರಾಮ್ ಯಾರು ಹ್ಯಾಂಡಲ್ ಮಾಡ್ತಾಯಿದ್ರು, ತಾನು ಯಾವ ಪೋಸ್ಟ್ ಮಾಡಿದೆ, ತಾನು ಯಾವ ಪೋಸ್ಟ್ ಮಾಡಿಲ್ಲ, ಎಲ್ಲವನ್ನು ಕೂಡ ಪವಿತ್ರ ಗೌಡ ಬಿಚ್ಚಿಟ್ಟಿದ್ದಾರೆ. ನನಗೂ ವಿಜಯಲಕ್ಷ್ಮಿಯವ್ರಿಗೂ ಸುಮ್ಮನೆ ತಂದು ಹಾಕ್ತವ್ರೆ ಇವರಿಬ್ಬರು, ಈ ಪವನ್ನು ಮತ್ತು ಇನ್ನೊಬ್ಬ. ಇವ್ರು ತಂದು ಹಾಕಿ ತಮಾಷೆ ನೋಡಿ ರೇಣುಕಾಸ್ವಾಮಿನ ಕರ್ಕೊಂಡು ಬಂದು ಮೊಟ್ಟ ಮೊದಲ ಬಾರಿ ಅಲ್ಲೇ ನೋಡಿದ್ದು. ನಿಮ್ಗೆ ಹಿಂಗೆಲ್ಲ ಮೆಸೇಜ್ ಮಾಡಿದ್ದ ಅಕ್ಕ ಅಂತ ನಮ್ಗೆ ಅವಾಗ ಹೇಳಿದ್ರು. ಸಿಟ್ಟಲ್ಲಿ ನಾನು ಒಂದೆರಡು ಡೇಟ್ ಹೊಡೆದೆ ಅವರು. ಆದರೆ ಹೊಡೆಯುವಷ್ಟರಲ್ಲೇ ಸ್ವಲ್ಪ ಹಣ್ಣುಗಾಯಿ ನೀರ್ಗಾಯಿ ಆಗಿಬಿಟ್ಟಿದ್ದ ಆ ಮನುಷ್ಯ ಅಂತ ಕೂಡ ಪವಿತ್ರ ಗೌಡ ಮಾತಾಡಿದರು. ಇದೀಗ ಪವಿತ್ರ ಗೌಡ ಈಗ ಚೆಕ್ ಮಾಡಿಕೊಂಡ್ರೆ ಈಗೇನೋ ಅವ್ರಿಗೆ ಅಸ್ವಸ್ಥರಾಗಿದ್ದಾರಂತೆ, ಚಿಕಿತ್ಸೆಗೆ ಅಂತ ಕರ್ಕೊಂಡು ಬಂದಿದ್ದಾರಂತೆ.